ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಉತ್ಖನನದ ಸಂದರ್ಭದಲ್ಲಿ ಏನಾದ್ರೂ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತ ಕೆಲಸ ಆಗುತ್ತಾ ಅನ್ನುವಂತ ಭಯ ಅವರನ್ನ ಕಾಡ್ತಾ ಇದೆ. ಕೆಲವರು ಇದನ್ನ ಒಪ್ಕೊಂಡಿದ್ದಾರೆ, ಕೆಲವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮ ಸ್ಥಳಾಂತರಕ್ಕೆ ಕೆಲವು ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ, ಆಯ್ತು ನಾವು ಸ್ಥಳಾಂತರ ಆಗ್ತೀವಿ ಅಂತ. ಆದರೆ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಲಕ್ಕುಂಡಿ ಗ್ರಾಮದಿಂದ ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನು ಆ ಬೇಡಿಕೆಗಳು ಅಂತಂದ್ರೆ 30-30 ಜಾಗವನ್ನ ಕೊಡಬೇಕು. 30x30 ಜಾಗವನ್ನ ನೀಡಿದ್ರೆ ನಾವು ಇಲ್ಲಿಂದ ಹೋಗೋದಕ್ಕೆ ರೆಡಿ ಇದ್ದೀವಿ. ನಾವು ವಾಸ ಮಾಡುವ ಪ್ರದೇಶದಷ್ಟು ಜಾಗವನ್ನ ನಮಗೆ ನೀಡಬೇಕು, ಇಲ್ಲಾಂದ್ರೆ ನಾವು ಇಲ್ಲಿಂದ ಸ್ಥಳಾಂತರ ಆಗಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ನಡೀತಾ ಇದೆ. ಇಲ್ಲಿ ಉತ್ಖನನದ ಸಮಯದಲ್ಲಿ ಏನಾದರೂ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ, ವಜ್ರ, ವೈಡೂರ್ಯಗಳು ಸಿಕ್ಕರೆ ಇಡೀ ಗ್ರಾಮವನ್ನೇ ಕೂಡ ಉತ್ಖನನ ಮಾಡುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತೆ. ಅಂತ ಸಮಯದಲ್ಲಿ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಲಕ್ಕುಂಡಿ ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಇಲ್ಲಿ ಏನಾರ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಾರಂತ ಅಧಿಕಾರಿಗಳು, ಏನ್ ಹೇಳ್ತೀರಿ? ಗ್ರಾಮವನ್ನು ಸ್ಥಳಾಂತರ ಮಾಡಿದ್ರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನ ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದ್ರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗುವುದಂತೂ ಗ್ಯಾರಂಟಿ 100%. ಇದು ಐತಿಹಾಸಿಕ ಸ್ಥಳ. ಇದು ರಾಜರ ಕಾಲದ ಆಡಳಿತ ಬಂದಂತದ್ದು. ಇವತ್ತು ಮಳೆ ಆದ್ರೂ ಕೂಡ ಇವತ್ತು ಬೇಕಾದಾಗ ಚಿನ್ನಾಗಿನ ಮೇಲೆ ಸಿಗ್ತಾ ಇತ್ತು. ಆದ್ರೂ ಉತ್ಖನದಿಂದ ಇವತ್ತ ಇದು ಈ ಚಿನ್ನ ಹಂಗ ಬರ್ಬಾದ್ ಆಗಬಾರ್ದು ಅನ್ನೋ ಸಂಬಂಧವಾಗಿ ಸಿಕ್ಕು ಉತ್ಖನನ ಮಾಡ್ತಕ್ಕಂಥದ್ದು ಅತ್ಯಂತ ಒಳ್ಳೇದು. ಇವಾಗ ಉತ್ಖನನ ಮಾಡಿದಾಗ ಇಲ್ಲಿ ಏನಾರು ಸಿಕ್ಕರೆ ಇಡೀ ಊರನ್ನ ಸ್ಥಳಾಂತರ ಮಾಡ್ತಾರ, ಅವಾಗ ಏನ್ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಈಗ ನಮ್ಮ ಊರಾಗ ಸಿಗಾಕತ್ತೈತಲ್ಲ, ಇದರಿಂದ ನಮ್ಮ ಊರು ಸ್ಥಳಾಂತರ ಆಗತ್ತಲ್ಲ, ಸ್ಥಳಾಂತರ ಆಗಿದ್ರು ನಮ್ ಚಲೋನ. ಯಾಕಂದ್ರೆ ನಮ್ಮೂರು ಹಬ್ಬದ ಸರ್, ನಮ್ಮೂರು ಐತಿಹಾಸಿಕ ಸ್ಥಳ ಅಂತಂದ್ರೆ ನಮ್ಮ ತಂದೆ ತಾಯಿಯರು ನಮ್ಮ ಅಜ್ಜಾರ ಕಾಲದಿಂದ ಹೇಳ್ಕೊಂಡ್ ಬಂದಾರ ಸರ್. ಅವಾಗೆಲ್ಲ ಹೇಳ್ತಿದ್ರು ಮಳೆ ಬಂದ ಟೈಮ್ ಒಳಗ ನಾವೆಲ್ಲ ಆರಿಸ್ಕೊಂತ ಹೋಗ್ತಿದ್ವಿ, ಆ ಲೆವೆಲ್ಗೆಲ್ಲ ಸಿಕ್ತಿದ್ ಬರೀ ಕೇಳ್ಕೊಂಡ್ ಬಂದಿವಿ ಸರ್. ಈಗ ಸಡನ್ಲಿ ನಮ್ಮ ಊರು ಬಂಗಾರ ಸಿಕ್ತು. ನಮ್ಮ ಊರಾಗ ನಮ್ಗೆ ಗೊತ್ತಿತ್ತು ಸರ್ ಐತೆ ಅನ್ನೋದಿತ್ತು. ಬಟ್ ಇವಾಗ ಸಡನ್ಲಿ ನಮ್ಮ ಕಣ್ಣಿದ್ರಿಗೆ ಸಿಗೇದಲ್ಲ, ಈಗೆಲ್ಲ ಖುಷಿ ವಿಚಾರ ಸರ್. ಈಗ ಸಡನ್ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ನಮ್ಮ ಊರ್ ಮ್ಯಾಕ್ ಕಣ್ಣ ಐತಿ ಸರ್. ಈಗ ಸಿಕ್ಕಿರೋದು ಬಂಗಾರನ ಅದನ್ನ ಈಗ ನೆಕ್ಸ್ಟ್ ಯಾವಾಗ ಸಿಕ್ರು ಈಗೇನ್ ಗೌರ್ಮೆಂಟ್ ವತಿಯಿಂದ ಎಚ್ ಕೆ ಪಟೇಲ್ ಸಾಹೇಬ್ರು ಏನ್ ಹೇಳಿದ್ರು, ಅವ್ರಿಗೆ ಮನಿಗ್ ಮಾಡ್ಕೊಡ್ತೀನಿ, ಅವ್ರ ಜಾಗ ಕೊಡ್ತೀನಿ ಅಂತ ಏನ್ ಹೇಳಿದ್ರಲ್ಲ ಸರ್, ಅದೇ ರೀತಿ ಬೇರೆದವ್ರಿಗೆ ಸಿಕ್ಕರು ಆಸಕ್ತಿ ಬರುತ್ತೆ ಸರ್. ಈಗ ನಾನು ಸಿಕ್ತರು ಅಂದ್ರೆ ನಾ ಏನ್ ಮಾಡ್ತೀನಿ, ಗೌರ್ಮೆಂಟ್ ಇಂದ ನಮ್ಗೆ ಸೌಲಭ್ಯ ಸಿಗುತ್ತಾ, ಯಾಕೆ ನಮ್ದಲ್ಲ ನಮ್ದು ಇರ್ಲಾರ್ದು ನಮ್ಗೆ ಯಾಕೆ ಗೌರ್ಮೆಂಟ್ ಕೊಟ್ಬಿಡ, ನಮ್ಮ ಊರು ಉದ್ದಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಾ ನಮ್ಮ ಊರು ಜನರದ ತಲೆಯೊಳಗೆ ಬಂದ್ಬಿಟ್ಟಿದೆ ಸರ್. ಈಗ ಸರ್, ಇವಾಗ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು, ಇಲ್ಲಿ ಏನಾದ್ರೂ ಸಿಕ್ಕರಂತ ನಿಮ್ಮ ಅಭಿಪ್ರಾಯ ಏನಂತ? ಇಲ್ಲ, ಹಿಂದಿನ ರಾಜಕಾಲದ ರಾಜವಾಡ್ಯದ ಊರು ನಮ್ದು. ಹಿಂದಲಿದ್ದ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಪ್ರಸಿದ್ಧನೂ ಹೊಂದೈತಿ. ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದ್ರೆ ಏನಪ್ಪಾ, ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂತ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲಾ ತರ ಸೌಲಭ್ಯ ಕೊಡಬೇಕು. ಅವ್ರಿಗೆ ಯಾವ ರೀತಿ ಒಳಗೆ ಅವ್ರ ಆಸ್ತಿ ಒಳಗೆ ಏನೇನ ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡಬೇಕು. ಆ ಟೈಪ್ ಕೊಟ್ರ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡುದಿಲ್ಲ. ಯಾಕಂದ್ರೆ ನಾವು ಪೂರ್ವಜರಿದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವ ನಾವು. ಏನ್ರಿ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ, ನಮ್ದು ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡಕ್ ಆಗೋದಿಲ್ಲ. ಏನಪ್ಪಾ, ನಮ್ದು ಏನ ಇದ್ರು ಯೋಗ್ಯವಾದಂತ ಈಗಿನ ಮಾಗಣಿ ಒಳಗ ಈಗ ಯೋಗ್ಯವಾದಂತ ಬೆಲೆ ಕೊಟ್ರೆ ಮಾತ್ರ ನಾವು ಬಿಡಕ್ ರೆಡಿ ಇದೀವಿ. ಸೌಕರ್ಯ ಮತ್ತು ಮನೆಗಳನ್ನು ಕೊಟ್ರೆ ಮಾತ್ರ ನಾವು ಗ್ರಾಮವನ್ನು ಸ್ಥಳಾಂತರ ಮಾಡ್ತೇವೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನು ಸ್ಥಳಾಂತರ ಮಾಡೋದಿಲ್ಲ ಅಂತ ಹೇಳಿ ಲಕ್ಕುಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಉತ್ಖನನದ ಸಂದರ್ಭದಲ್ಲಿ ಏನಾದ್ರೂ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತ ಕೆಲಸ ಆಗುತ್ತಾ ಅನ್ನುವಂತ ಭಯ ಅವರನ್ನ ಕಾಡ್ತಾ ಇದೆ. ಕೆಲವರು ಇದನ್ನ ಒಪ್ಕೊಂಡಿದ್ದಾರೆ, ಕೆಲವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮ ಸ್ಥಳಾಂತರಕ್ಕೆ ಕೆಲವು ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ, ಆಯ್ತು ನಾವು ಸ್ಥಳಾಂತರ ಆಗ್ತೀವಿ ಅಂತ. ಆದರೆ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಲಕ್ಕುಂಡಿ ಗ್ರಾಮದಿಂದ ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ.
ಹಾಗಿದ್ರೆ ಏನು ಆ ಬೇಡಿಕೆಗಳು ಅಂತಂದ್ರೆ 30-30 ಜಾಗವನ್ನ ಕೊಡಬೇಕು. 30x30 ಜಾಗವನ್ನ ನೀಡಿದ್ರೆ ನಾವು ಇಲ್ಲಿಂದ ಹೋಗೋದಕ್ಕೆ ರೆಡಿ ಇದ್ದೀವಿ. ನಾವು ವಾಸ ಮಾಡುವ ಪ್ರದೇಶದಷ್ಟು ಜಾಗವನ್ನ ನಮಗೆ ನೀಡಬೇಕು, ಇಲ್ಲಾಂದ್ರೆ ನಾವು ಇಲ್ಲಿಂದ ಸ್ಥಳಾಂತರ ಆಗಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ನಡೀತಾ ಇದೆ. ಇಲ್ಲಿ ಉತ್ಖನನದ ಸಮಯದಲ್ಲಿ ಏನಾದರೂ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ, ವಜ್ರ, ವೈಡೂರ್ಯಗಳು ಸಿಕ್ಕರೆ ಇಡೀ ಗ್ರಾಮವನ್ನೇ ಕೂಡ ಉತ್ಖನನ ಮಾಡುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತೆ. ಅಂತ ಸಮಯದಲ್ಲಿ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಲಕ್ಕುಂಡಿ ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಇಲ್ಲಿ ಏನ್ರ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಾರಂತ ಅಧಿಕಾರಿಗಳು, ಏನ್ ಹೇಳ್ತೀರಿ? ಗ್ರಾಮವನ್ನು ಸ್ಥಳಾಂತರ ಮಾಡಿದ್ರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದ್ರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗುವುದಂತೂ ಗ್ಯಾರಂಟಿ 100%. ಇದು ಐತಿಹಾಸಿಕ ಸ್ಥಳ. ಇದು ರಾಜರ ಕಾಲದ ಆಡಳಿತ ಬಂದಂತದ್ದು. ಇವತ್ತು ಮಳೆ ಆದ್ರೂ ಕೂಡ ಇವತ್ತು ಬೇಕಾದಾಗ ಚಿನ್ನಾಗಿನ ಮೇಲೆ ಸಿಗ್ತಾ ಇತ್ತು. ಆದ್ರೂ ಉತ್ಖನದಿಂದ ಇವತ್ತ ಇದು ಈ ಚಿನ್ನ ಹಂಗ ಬರ್ಬಾದ್ ಆಗಬಾರ್ದು ಅನ್ನೋ ಸಂಬಂಧವಾಗಿ ಸಿಕ್ಕು ಉತ್ಖನನ ಮಾಡ್ತಕ್ಕಂಥದ್ದು ಅತ್ಯಂತ ಒಳ್ಳೇದು. ಇವಾಗ ಉತ್ಖನನ ಮಾಡಿದಾಗ ಇಲ್ಲಿ ಏನಾರು ಸಿಕ್ಕರೆ ಇಡೀ ಊರನ್ನ ಸ್ಥಳಾಂತರ ಮಾಡ್ತಾರ, ಅವಾಗ ಏನ್ ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಈಗ ನಮ್ಮ ಊರಾಗ ಸಿಗಾಕತ್ತೈತಲ್ಲ, ಇದರಿಂದ ನಮ್ಮ ಊರು ಸ್ಥಳಾಂತರ ಆಗತ್ತಲ್ಲ, ಸ್ಥಳಾಂತರ ಆಗಿ ಇನ್ನೂ ನಮ್ ಚಲೋನ. ಯಾಕಂದ್ರೆ ನಮ್ಮೂರು ಹಬ್ಬದ ಸರ್, ನಮ್ಮೂರು ಐತಿಹಾಸಿಕ ಸ್ಥಳ ಅಂತಂದ್ರೆ ನಮ್ಮ ತಂದೆ ತಾಯಿಯರು ನಮ್ಮ ಅಜ್ಜರ ಕಾಲದಿಂದ ಹೇಳ್ಕೊಂಡ್ ಬಂದಾರ ಸರ್. ಅವಾಗೆಲ್ಲ ಹೇಳ್ತಿದ್ರು ಮಳೆ ಬಂದ ಟೈಮ್ ಒಳಗ ನಾವೆಲ್ಲ ಆರಿಸ್ಕೊಂತ ಹೋಗಿದ್ವಿ, ಆ ಲೆವೆಲ್ಗೆಲ್ಲ ಸಿಕ್ತಿದ್ ಬರೀ ಕೇಳ್ಕೊಂಡ್ ಬಂದಿವಿ ಸರ್. ಈಗ ಸಡನ್ಲಿ ನಮ್ಮ ಊರು ಬಂಗಾರ ಸಿಕ್ತು. ನಮ್ಮ ಊರಾಗ ನಮ್ಗೆ ಗೊತ್ತಿತ್ತು ಸರ್ ಐತೆ ಅನ್ನೋದಿತ್ತು. ಬಟ್ ಇವಾಗ ಸಡನ್ಲಿ ನಮ್ಮ ಕಣ್ಣಿದ್ರಿಗೆ ಸಿಗೇದಲ್ಲ, ಈಗೆಲ್ಲ ಖುಷಿ ವಿಚಾರ ಸರ್. ಈಗ ಸಡನ್ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ನಮ್ಮ ಊರ್ ಮ್ಯಾಕ್ ಕಣ್ಣ ಐತಿ ಸರ್. ಈಗ ಸಿಕ್ಕಿರೋದು ಬಂಗಾರನ ಅದನ್ನ ಈಗ ನೆಕ್ಸ್ಟ್ ಯಾವಾಗ ಸಿಕ್ರು ಈಗೇನ್ ಗೌರ್ಮೆಂಟ್ ವತಿಯಿಂದ ಎಚ್ ಕೆ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಅವ್ರಿಗೆ ಮನಿಗ್ ಮಾಡ್ಕೊಡ್ತೀನಿ, ಅವ್ರ ಜಾಗ ಕೊಡ್ತೀನಿ ಅಂತ ಏನ್ ಹೇಳಿದ್ರಲ್ಲ ಸರ್, ಅದೇ ರೀತಿ ಬೇರೆದವ್ರಿಗೆ ಸಿಕ್ಕರು ಆಸಕ್ತಿ ಬರುತ್ತೆ ಸರ್. ಈಗ ನಾನು ಸಿಕ್ತರು ಅಂದ್ರು ನಾ ಏನ್ ಮಾಡ್ತೀನಿ, ಗೌರ್ಮೆಂಟ್ ಇಂದ ನಮ್ಗೆ ಸೌಲಭ್ಯ ಸಿಗುತ್ತಾ, ಯಾಕೆ ನಮ್ದಲ್ಲ ನಮ್ದು ಇರ್ಲಾರ್ದು ನಮ್ಗೆ ಯಾಕೆ ಗೌರ್ಮೆಂಟ್ ಕೊಟ್ಬಿಡ, ನಮ್ಮ ಊರು ಉದ್ದಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಾ ನಮ್ಮ ಊರು ಜನರದ ತಲೆಯೊಳಗೆ ಬಂದ್ಬಿಟ್ಟಿದೆ ಸರ್. ಈಗ ಸರ್, ಇವಾಗ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು, ಇಲ್ಲಿ ಏನಾದ್ರೂ ಸಿಕ್ಕರಂತ ನಿಮ್ಮ ಅಭಿಪ್ರಾಯ ಏನಂತ? ಇಲ್ಲ, ಹಿಂದಿನ ರಾಜಕಾಲದ ರಾಜವಾಡ್ಯದ ಊರು ನಮ್ದು. ಹಿಂದಲಿದ್ದ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಪ್ರಸಿದ್ಧಿನೂ ಹೊಂದೈತಿ. ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದ್ರೇನಪ್ಪ, ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂತ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲಾ ತರ ಸೌಲಭ್ಯ ಕೊಡಬೇಕು. ಅವ್ರಿಗೆ ಯಾವ ರೀತಿ ಒಳಗೆ ಅವ್ರವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡಬೇಕು. ಆ ಟೈಪ್ ಕೊಟ್ರ ಊರ್ ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡುದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವ ನಮ್ಮ. ಏನ್ರಿ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ, ನಮ್ದು ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡಕ್ ಆಗೋದಿಲ್ಲ. ಏನಪ್ಪಾ, ನಮ್ದು ಏನ ಇದ್ರು ಯೋಗ್ಯವಾದಂತ ಈಗಿನ ಮಾಗಣಿ ಒಳಗ ಈ ಯೋಗ್ಯವಾದಂತ ಬೆಲೆ ಕೊಟ್ರೆ ಮಾತ್ರ ನಾವು ಬಿಡಕ್ ರೆಡಿ ಇದೀವಿ. ಸೌಕರ್ಯ ಮತ್ತು ಮನೆಗಳನ್ನು ಕೊಟ್ರೆ ಮಾತ್ರ ನಾವು ಗ್ರಾಮವನ್ನು ಸ್ಥಳಾಂತರ ಮಾಡ್ತೇವೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನು ಸ್ಥಳಾಂತರ ಮಾಡೋದಿಲ್ಲ ಅಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.